ಇವತ್ತು ನಾವು 5ನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕ ಯಾವ ರೀತಿ ಇದೆ, ಯಾವ ಎಲ್ಲ ಪಾಠಗಳಿವೆ ಎಂಬುದನ್ನು ನೋಡುವ. ಈಗ ನಾನೊಂದು PDF ಫೈಲ್ ಅನ್ನು ನಾನು ಡೌನ್ಲೋಡ್ ಮಾಡಿದ್ದೇನೆ, ಅದನ್ನು ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ ನೋಡಿ. ಸೊ ಇಲ್ಲ ಕೆಳಗಡೆ ನಿಧಾನವಾಗಿ ಸ್ಕ್ರೋಲ್ ಮಾಡ್ತೇನೆ. ನೀವು ಬೇಕಾದ್ರೆ ವಿಡಿಯೋವನ್ನು ಪಾಸ್ ಕೂಡ ಮಾಡಬಹುದು, ನಿಲ್ಲಿಸಿ ಓದಬಹುದು. ಸೊ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ನೋಡಿ. ಪರಿಬಿಡಿ. ಯಾವುದೆಲ್ಲ ಗದ್ಯ ಭಾಗದಲ್ಲಿ ಪಾಠವಿದೆ, ಪದ್ಯ ಭಾಗದಲ್ಲಿ ಪಾಠವಿವೆ, ಪೂರಕ ಪಾಠಗಳು ಇವೆಲ್ಲವೂ ಇಲ್ಲಿ ಮೊದಲ ಈ ಪೇಜ್ ನಲ್ಲಿದೆ. ಸೊ ಗದ್ಯ ಭಾಗ ಇಲ್ಲಿಂದ ಶುರು ಆಗ್ತದೆ ನೋಡಿ. 1ನೇ ಪಾಠ ಒಟ್ಟಿಗೆ ಬಾಳುವ ಆನಂದ. ಇದೊಂದು ಜನಪದ ಕಥೆಯಾಗಿದೆ. ಇಲ್ಲಿ ಚಿತ್ರಗಳು ಬಹಳ ಚೆನ್ನಾಗಿರುವ ಒಂದು ಚಿತ್ರಗಳು ಇದೆ ನೋಡಿ. ಮರ ಮತ್ತೆ ಜನರು ಕೂಡ ಇಲ್ಲಿ ಅಲ್ಲಿದ್ದಾರೆ, ಕಲ್ಲು ಕೂಡ ಇದೆ. ಸೊ ಇದೊಂದು ಬೇರೆ ನಾನು ವಿಡಿಯೋದಲ್ಲಿ ಇದರದ್ದು ಪಾಠವನ್ನು ಓದಿ ಹೇಳಿದ್ದೇನೆ, ನೀವು ನೋಡ್ಬೋದು ಬೇಕಾದ್ರೆ ನನ್ನ ಚಾನಲ್ಗೆ ಹೋಗಿ. ಸೊ 2ನೇ ಪಾಠ ನೋಡುವ. 2ನೇ ಪಾಠ ಇದು ನೋಡಿ, ನದಿಯ ಅಳಲು. ಇದು ಒಂದು ಸಮಿತಿ ರಚನೆಯಾಗಿದೆ. ಪಾಠ 2 ನೋಡಿ, ಇಲ್ಲಿ ನೋಡ್ಬೋದು. ಡಾಕ್ಟರ್ ಕೂಡ ಇದ್ದಾರೆ, ಮತ್ತೆ ಮಕ್ಕಳು ಇದ್ದಾರೆ. ಇಲ್ಲಿ ನೋಡಿದೆ ನದಿ, ಕಲುಷಿತಗೊಂಡ ನದಿ ಮತ್ತು ದೇವತೆ ಮತ್ತು ಮಕ್ಕಳು. ಸೊ ಇದು ಪರಿಸರ ಮಾಲಿನ್ಯಕ್ಕೆ ಸಂಬಂಧಿಸಿದ ಪಾಠವಾಗಿದೆ. ಇನ್ನು ಕೆಳಗಡೆ ಹೋಗುವ ನೋಡಿ, ಇಲ್ಲಿ ಪ್ರಶ್ನೋತ್ತರಗಳಿವೆ. ಇಲ್ಲಿ ಕೊಟ್ಟಿರೋ ಪದಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ, ಈ ರೀತಿ ಎಲ್ಲ ಇವೆ. ಸೊ ವ್ಯಾಕರಣ, ಭಾಷಾಭ್ಯಾಸ. ಇನ್ನು ಪಾಠ 3 ನಮ್ಮ ಮಾತು ಕೇಳಿ. ಇದು ಕೂಡ ಸಮಿತಿ ರಚನೆಯಾಗಿದೆ. ಇಲ್ಲಿ ನೋಡಿ, ಕಾಡಿನ ಪ್ರಾಣಿಗಳೆಲ್ಲ ನೋಡಬಹುದಾಗಿದೆ. ಸೊ ಕಾಡಿನ ಮಹತ್ವ ಅಥವಾ ಪ್ರಾಣಿಗಳ ಮಹತ್ವ ಇದರ ಬಗ್ಗೆ ತಿಳಿಸುವ ಒಂದು ಇದು ಪಾಠವಾಗಿದೆ. ಇನ್ನು ಪದಗಳ ಅರ್ಥ, ಅಭ್ಯಾಸ, ಪ್ರಶ್ನೆಗಳಿಗೆ ಉತ್ತರಿಸಿ, ಒಂದು ವಾಕ್ಯದಲ್ಲಿ ಉತ್ತರಿಸಿ, ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ, ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ. ಇವೆಲ್ಲವೂ ಇಲ್ಲಿ ವ್ಯಾಕರಣ. ಸೊ ಮುಂದಿನ ಪಾಠದ ಕಡೆ ನೋಡುವುದಾದ್ರೆ 4ನೇ ಪಾಠ ಸುಳ್ಳು ಹೇಳಬಾರದು. ಬೋಳುವಾರ್ ಮೊಹಮ್ಮದ್ ಕುಂಞೆ ಇವರು ಲೇಖಕರು ಇದರದ್ದು. ಇದು ಪಾಠ 4 ನೋಡಿ. ಮಕ್ಕಳು ಮತ್ತು ಅವರ ತಾಯಿ ಜೊತೆಗೆ ಚಿತ್ರ ಕೂಡ ಇವೆ. ಇದು ಕೃತಿಕಾರರ ಪರಿಚಯ. ಇನ್ನು ಪಾಠ 5 ಪಂಜರ ಶಾಲೆ, BV ಕಾರಂತ ಇವರದು. ನೋಡಿ, ಇಲ್ಲಿ ಕೂಡ ಚಿತ್ರ ಇವೆ. ಮತ್ತೆ ಹೌದು, ರಾಜರ ಅರಮನೆ ಈ ತರ ಎಲ್ಲ ಇವೆ, ನೋಡ್ಬೋದು. ಇದು ಲೇಖಕರು BV ಕಾರಂತ, ಇವರ ಪರಿಚಯ ಇಲ್ಲಿದೆ. ಮತ್ತೆ ಪದಗಳ ಅರ್ಥ, ಪ್ರಶ್ನೆಗಳಿಗೆ ಉತ್ತರಿಸಿ ಕೂಡ ಇವೆ ನೋಡಿ. ಮುಂದಿನ ಪಾಠದ ಕಡೆ ಹೋಗುದಾದ್ರೆ ಯಾವುದು, ನಾನು ಮತ್ತು ಹುಂಚಿ ಮರ, GH 12 ಮಠ ಇದರ ಲೇಖಕರು. ಮಕ್ಕಳು ಮರದ ಜೊತೆಗೆ ಮರದ ಕೊಂಬೆಯಲ್ಲಿ ಆಡುತ್ತಿದ್ದಾರೆ. ಸೊ ನೋಡಿ, ತುಂಡಾದ ಮರ. ಇದು ಕೂಡ ಪರಿಸರ ಮಾಲಿನ್ಯ ಅಥವಾ ಮರವನ್ನು ಕಡಿದ್ರಿಂದ ಏನೆಲ್ಲ ತೊಂದರೆವಾಗ್ತದೆ ಅದರ ಬಗ್ಗೆ ಒಂದು ಪಾಠವಾಗಿದೆ. ಸೊ ಇದರ ಕೃತಿಕಾರರು ಯಾರು, ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ. ಅವರ ಚಿತ್ರ ಕೂಡ ಇವೆ. ಮುಂದಿನ ಪಾಠದ ಕಡೆ ಹೋಗುದಾದ್ರೆ ಮಲ್ಲಜ್ಜಿಯ ಮಳಿಗೆ. ಇದೊಂದು ಸಮಿತಿ ರಚನೆಯಾಗಿದೆ. ಇಲ್ಲಿ ನೋಡಬಹುದು, ಅಂಗಡಿ ಇದೆ, ಮತ್ತೆ ಮಗು ಮತ್ತು ಹುಡುಗ ಮತ್ತು ಅಮ್ಮ ಇದ್ದಾರೆ ಅಲ್ಲಿ ನೋಡಿ. ಸೊ ಕೆಳಗಡೆ ಬರುವ ನೋಡಿ, ಇಲ್ಲಿ ಹಳ್ಳಿಯ ಕಟ್ಟೆಯಲ್ಲಿ ಕುಳಿತುಕೊಂಡು ಮಾತಾಡುದು ಅಥವಾ ಪಂಚಾಯಿತಿ ಮಾಡುವ ರೀತಿಯ ಫೋಟೋ ಒಂದು. ನೆಕ್ಸ್ಟ್ ಯಾವುದು ಅಂದ್ರೆ ಮುಂದಿನ ಪಾಠದ ಕಡೆ ಹೋಗುದಾದ್ರೆ ನೋಡಿ, ಸ್ಕ್ರೋಲ್ ಮಾಡ್ತಾ ಹೋಗ್ತೇನೆ. ನೀವು ಬೇಕಾದ್ರೆ ಪಾಸ್ ಮಾಡಿ ನೋಡ್ಬೋದು, ಪ್ರಶ್ನೆ ಏನಾದ್ರು ನೋಡುದಾದ್ರೆ. ಮುಂದಿನ ಪಾಠ ಧೀರ ಸೇನಾನಿ. ಇದು ಯಾರ್ದು, ಬಸವರಾಜ ಹದ್ಲಿ ಇವರು ಲೇಖಕರು. ಸೈನಿಕರ ಬಗ್ಗೆ ಇದೊಂದು ಪಾಠವಾಗಿದೆ. ಇಲ್ಲಿ ನೋಡಿ, ಕೃತಿಕಾರರ ಪರಿಚಯ. ಪ್ರಶ್ನೋತ್ತರಗಳು ಕೂಡ ಇಲ್ಲಿವೆ. 9ನೇ ಪಾಠ ಸಂಗೊಳ್ಳಿ ರಾಯಣ್ಣ, HS ಸತ್ಯನಾರಾಯಣ ಇದರ ಲೇಖಕರು.
ಸೊ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ನೋಡಿ, ಇಲ್ಲಿ ನೋಡಿ ಕೃತಿಕಾರರ ಪರಿಚಯ ಇದೆ, ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ ಅವ್ರದ್ದು. ಮುಂದಿನ ಪಾಠ ಇಲ್ಲಿ ನೋಡಿ ಪ್ರಶ್ನೋತ್ತರಗಳಿವೆ. ಮುಂದಿನ ಪಾಠ ಪದ್ಯ ಭಾಗ. ನೋಡಿ ಪಾಠದ ಇದು ಮುಗೀತು, ಇನ್ನು ಪದ್ಯ ಭಾಗ ಬರುದಾದ್ರೆ 1ನೇ ಪದ್ಯ ಹುತ್ತರಿ ಹಾಡು. ಕವಿ ಶಿಷ್ಯ ಅಂದ್ರೆ ಪಂಜೆ ಮಂಗೇಶ ರಾವ್. ಇದರ ಲೇಖಕರು ಕವಿ ಇಲ್ಲಿದೆ ನೋಡಿ. ಮುಂದಿನ ಪದ್ಯ ಸ್ವಾತಂತ್ರ್ಯದ ಹಣತೆ. ಕೆ.ಎಸ್. ನಿಸಾರ್ ಅಹಮದ್. ಇದರ ಲೇಖಕರು ಇಲ್ಲಿ ನಿಸಾರ್ ಅಹಮದ್ ಅವರದ್ದು ಪರಿಚಯ. ಮತ್ತೆ ವಚನಗಳು ಎಲ್ಲಿವೆ? ವಚನಗಳು ಅಂದ್ರೆ ಬಸವಣ್ಣನವರದು, ಅಂಬಿಗರ ಚೌಡಯ್ಯ, ಅಕ್ಕ ಮಹಾದೇವಿ, ಆಯ್ದಕ್ಕಿ ಲಕ್ಕಮ್ಮ. ಸೊ 4 ವಚನಗಳಿವೆ ಇಲ್ಲಿ. ಅವರೆಲ್ಲ ಪರಿಚಯ ಕೂಡ ಇಲ್ಲಿದೆ ನೋಡಿ. ಮುಂದೆ ಹೋಗುವ. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ. ಚಂದ್ರಶೇಖರ ಪಾಟೀಲ. ಇದರ ಲೇಖಕರು ಕವಿ. ಇವರನ್ನು ಚಂಪಾ ಅಂತ ಕೂಡ ಕರೀತಾರೆ. ಮುಂದೆ ಹೋಗೋದಾದ್ರೆ 5ನೇ ಪದ್ಯ ಕರಡಿ ಕುಣಿತ. ದಾರಾ ಬೇಂದ್ರೆ ಅವರದು. ಇಲ್ಲಿ ನೋಡಿ ಕೃತಿಕಾರ ಪರಿಚಯ. ಸೊ ಭಾಷಾಭ್ಯಾಸ ಇದೆ. ಬೇವು ಬೆಲ್ಲದೊಲಿಡಲೇನು ಫಲ. ಬೇವು ಬೆಲ್ಲದೊಲಿಡಲೇನು ಫಲ. ಪುರಂದರದಾಸರು ಇದರ ಕೃತಿಕಾರರು. ನೋಡಿ ಪ್ರಶ್ನೋತ್ತರಗಳು ಕೂಡ ಇವೆ. ಮಗುವಿನ ಮೊರೆ. ಇದು ಮುಂದಿನ ಪದ್ಯ. ಕಾವ್ಯಾನಂದ ಅಥವಾ ಸಿದ್ದಯ್ಯ ಪುರಾಣಿಕ. ಇದರ ಲೇಖಕರು ಕವಿ. ಮುಂದೆ ಮೂಡಲ ಮನೆ. ಚಂದ್ರಶೇಖರ ಕಂಬಾರ. ಇದರ ಲೇಖಕರು ಅಥವಾ ಕವಿ. ಇನ್ನು ಮುಂದಿನ ಪಾಠ ಹೋಗುದಾದ್ರೆ 9ನೇ ಪದ್ಯ ಭುವನೇಶ್ವರಿ. ಬಿ.ವಿ. ಸತ್ಯನಾರಾಯಣ ರಾವ್. ಇದರ ಲೇಖಕರು ಭುವನೇಶ್ವರಿ. ಇಲ್ಲಿದೆ ಕೃತಿಕಾರರ ಪರಿಚಯ. ಪೂರಕ ಪಾಠಗಳು ನೋಡಿ ಇವೆಲ್ಲ. ಪ್ರಾಮಾಣಿಕತೆ ಸಮಿತಿ ರಚನೆ ಇದೊಂದಾಗಿದೆ ನೋಡಿ. ತುಂಬಾನೇ ಸಣ್ಣದಾದ ಪಾಠಗಳು, ಆದ್ರೆ ಒಂದು ಅತ್ಯಂತ ನಮ್ಗೆ ಏನಂತ ಹೇಳಿದ್ರೆ ಇಷ್ಟವಾಗುವ ಪಾಠಗಳು ಅಂತ ಹೇಳ್ಬಹುದು. ನೋಡಿ ನೀತಿ ಕಥೆಗಳಂತ ಹೇಳ್ತಾರ ಆ ತರ. 2ನೇದು ಮೆಚ್ಚಿನ ಗೊಂಬೆ. ನೋಡಿ ಗೊಂಬೆ ಚಿತ್ರಗಳೆಲ್ಲಿವೆ. 3 ಕಾಮನ ಬಿಲ್ಲು. ನಿಂಗಣ್ಣ ಕುಂಟಿ ಅಂತ. ಇದರ ಲೇಖಕರು. ನನ್ನ ರಟ್ಟೆಯ ಬಲ. ಬುದ್ಧನ ಹಿಂಗಮೀರೆ. ಇದರ ಲೇಖಕರು ಕವಿ. ನನ್ನ ಕವಿತೆ ಮುಡ್ನಕೂಡು ಚಿನ್ನಸ್ವಾಮಿ. ಇದರ ಲೇಖಕರು. ನೋಡಿ ಇಷ್ಟಿವೆ. ಇದು ಇಲ್ಲಿಗೆ ಮುಗೀತು. ಇದು 5ನೇ ಪಾಠ 5ನೇ ತರಗತಿಯ ಪಠ್ಯ ಪುಸ್ತಕದ ಯಾವುದೆಲ್ಲ ಪಾಠ, ಪದ್ಯ ಮತ್ತು ಪೂರಕ ಪಾಠಗಳಿವೆ ಎಂದು. ಏನಾದ್ರೂ ಪ್ರಶ್ನೋತ್ತರಗಳು ಏನಾದ್ರೂ ಬೇಕಾದ್ರೆ ಅಂತ ಹೇಳಿ ಕಮೆಂಟ್ ಮಾಡಿ. ನಾನು ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ, ಪ್ರಶ್ನೆ ಮತ್ತು ಉತ್ತರಗಳು ಅದರ ಬಗ್ಗೆ. ಸೊ